ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ತಪ್ಪದೆ ವಿಡಿಯೋ ಸ್ಟಾರ್ಟ್ ಆಗ್ಲಿ, ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇವತ್ತು ನಾವು ಹೊಂಟೇವ್ರಿ ಜೋಗ್ ಫಾಲ್ಸಿಂದ 10 ಕಿಲೋಮೀಟರ್ ಆಗುತ್ತೆ. ಒಡಂಬೈಲು ಪದ್ಮಾವತಿ ಅಂಥೇಳಿ. ಮೊದಲೆಲ್ಲ ಯಾರೂ ಭಾಳ ಹೋಗ್ತಿದ್ದಿಲ್ಲ, ಜೋಗ್ ಫಾಲ್ಸ್ ಅಷ್ಟೇ ನೋಡಿ ಈ ಕಡೆ ಬಂದುಬಿಡ್ತಿದ್ವಿ. ನಮಗೂ ಇವಾಗ ಗೊತ್ತಾಗೈತದ ಒಡಂಬೈಲು ಪದ್ಮಾವತಿ ಬಗ್ಗೆ. ಭಾಳ ಫೇಮಸ್ ದೇವಸ್ಥಾನ ರೀ. ಅಲ್ಲಿ ಯಾವುದನ್ನು ನಾವು ಅಂದ್ಕೊಂಡು ದೇವ್ರಿಗೆ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಅಂದ್ಕೊಂಡ್ವಿ ಅಂದ್ರೆ ಎಲ್ಲನೂ 100% ಸಕ್ಸಸ್ ಅಂತಾರೆ ರೀ. ಮದುವೆ ಆತು, ನೌಕರಿ, ಆಮೇಲೆ ಮಕ್ಕಳ ಭಾಗ್ಯ, ಆಮೇಲೆ ಏನೋ ನಿಮ್ದು ಏನು ಸಮಸ್ಯೆ ಇರುತ್ತೆ ಅದನ್ನೆಲ್ಲನೂ ನೀವು ಬೇಡ್ಕೋಬೋದು. ಭಾಳ ಫೇಮಸ್ ಆಗೈತಿ ಈ ದೇವಸ್ಥಾನ. ಬರ್ರಿ ಇವತ್ತು ನಾವು ಆ ದೇವಸ್ಥಾನಕ್ಕೆ ಬಂದೇವಿ. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಸರ್ಚ್ ಮಾಡಿ ಇಟ್ಕೊಂಡೇನಿ. ಆ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮ್ಗೆ. ಜೋಗ್ ಫಾಲ್ಸಿಗೆ ಯಾರು ಹೋಗ್ತೀರಿ ಅವ್ರು ತಪ್ಪದೇ ಹೋಗ್ಬರ್ರಿ. ಜೋಗ್ ಫಾಲ್ಸಿಂದ 10 ಕಿಲೋಮೀಟ್ರ್ ಮಾತ್ರ ಆಕತಿ. ಕಾಡ ಮಧ್ಯೆ ಐತ್ರಿ ಇದು ದೇವಸ್ಥಾನ. ನಟ್ಟ ನಡುವೆ ಐತ್ರಿ, ಸುತ್ತು ಕಡೆ ಕಾಡ ಐತಿ. ಭಾಳ ಫೇಮಸ್ ದೇವಸ್ಥಾನ ರೀ ಇದು. ಈ ದೇವಸ್ಥಾನದ ಮೂಲ ತಿಳ್ಕೊಬೇಕಂದ್ರೆ ನಾವು ಇದರ ಮೂಲ ರೀ ಸ್ಥಳ ಲಿಂಗನಮಕ್ಕಿ ಮುಳುಗಡೆ ಆಗಿದೆ ರೀ. ಅವರು ವಂಶಸ್ಥರು ಅಲ್ಲಿಂದ ಇಲ್ಲಿಗೆ ಬಂದ ಸ್ಥಳಾಂತರ ಆಗಿ ದೇವಿ ನೆನಪಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಕಲ್ಲಿನ ಮೂರ್ತಿ ತಂದು ಇಟ್ಟಿರ್ತಾರೆ ರೀ. ನಾನು ಈ ಸ್ಥಳದಲ್ಲಿ ಇದ್ದೀನಿ, ಪೂಜೆ ಪುನಸ್ಕಾರ ಮಾಡಲ್ಲ ಅಂತ ಸೂಚನೆ ಕೊಡ್ತಾಳ್ರಿ ದೇವಿ. ಅಜ್ಜನವರ ಕನಸಿನಲ್ಲಿ ಬಂದು ಅವಾಗ ಒಂದು ಮಾತು ಹೇಳ್ತಾರೆ ರೀ ಅಜ್ಜನವರು, ನೀನು ಹೆಬ್ಬೈಲು ಪದ್ಮಾವತಿನೇ ಆಗಿದ್ದರೆ ನೀನು ಮೂಲ ಸ್ಥಳದಲ್ಲಿ ಹುತ್ತದಲ್ಲಿ ಇದೆ ಅಂತ ನಾನು ಕೇಳಿದ್ದೆ. ನೀನು ಹುತ್ತದಲ್ಲಿ ಬೆಳೆದು ತೋರಿಸು ಎಂದು ಹೇಳ್ತಾರೆ ರೀ. ಅದೇ ರೀತಿ ಮಾರನೇ ದಿವಸ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಹುತ್ತದಿಂದನೇ ಬೆಳೆದು ನಿಂತಿರ್ತಾಳೆ ರೀ ದೇವಿ. ಇವಾಗೂ ಹುತ್ತ ಐತ್ರಿ ಅಲ್ಲಿ, ತೋರಿಸ್ತೀನಿ ನಾನು. ಮೊದಲು ಮೂಲ ಸ್ಥಳದಲ್ಲೂ ಹುತ್ತ ಇತ್ತಂತ್ರಿ, ಅದ ಫೇಮಸ್ ರೀ. ಇಲ್ಲಿ ಹುತ್ತದ ಮಣ್ಣು ಪ್ರಸಾದವಾಗಿ ಕೊಡ್ತಾರೆ ರೀ ಎಲ್ಲದಕ್ಕೂ. ನಾನು ಮೂರ್ತಿ ತೋರಿಸ್ತೇನೆ ರೀ. ಆ ಮೂರ್ತಿ ನೆಲದಿಂದ 12 ಅಡಿ ಮೇಲೆ ಐತ್ರಿ. ಇದೆ ಮೂಲ ಮೂರ್ತಿ ರೀ. ಇದೆ ಹಳೆ ದೇವಸ್ಥಾನ ಬೇರೆ ಐತಿ, ಹೊಸ ದೇವಸ್ಥಾನ ಬೇರೆ ಐತಿ. ಇದ್ರ ವಿಶೇಷ ಅಂದ್ರೆ ಇದೆ ರೀ, ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಕೆಲಸ ಸಿಗದೆ ಇರೋರು, ನಿಮ್ಮ ಹಲವಾರು ಸಮಸ್ಯೆಗಳು, ಮನೆ ಕಟ್ಟೋದಾಗಿರ್ಬೋದು, ಏನೋ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿ ಬರ್ಬೋದು ನೋಡ್ರಿ. ಭಾಳ ಸಕ್ಸಸ್ ಆಗ್ಯಾವ್ರಿ. ಭಾಳ ಜನದ್ದು ನಾನು ಕೇಳೇ ಈ ವಿಡಿಯೋ ಮಾಡಬೇಕು, ಯೂಸ್ಫುಲ್ ಐತಂತನ ಈ ವಿಡಿಯೋ ಮಾಡೇನಿ ರೀ. ನಾವು ಹೋಗಿ ಬಂದೇವ್ರಿ. ನಮ್ಮ ಒಂದಿಷ್ಟು ಸಮಸ್ಯೆಗಳು ಪರಿಹಾರ ಆಗ್ಯಾವ್ರಿ. ನನಗೂ ಅನಿಸೈತಿ ದೇವ್ರಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಪಾಸಿಟಿವ್ ಎನರ್ಜಿ ಅಂತ ನಾನು ನಂಬೇನಿ. ನನಗದು ನಿಜ ಅನಿಸೈತ್ರಿ. ಭಾಳ ಅಂದ್ರೆ ಭಾಳ ರಶ್ ಇರುತ್ತೆ. ಶುಕ್ರವಾರ ರವಿವಾರ ಅಂತೂ ಫುಲ್ ರಶ್ ಇರುತ್ತೆ ರೀ ಇಲ್ಲಿ. ಆಮೇಲೆ ನಿಮಗೆ ಏನಾದರೂ ನಾಗದೋಷಗಳಿದ್ರೆ, ಏನಾದರೂ ಸಮಸ್ಯೆ, ನಾಗರದ ಏನಾದರೂ ದೋಷ ಇದ್ರೆ ಇಲ್ಲಿ ಅಭಿಷೇಕ ಮಾಡ್ತಾರೆ ರೀ. ಇಲ್ಲಿ 7 ಅಡಿ ನಾಗಮೂರ್ತಿನೇ ಐತ್ರಿ. ತೋರಿಸ್ತೀನಿ ನಾನು ಅದನ್ನು. ಇದು ಹೊಸ ದೇವಸ್ಥಾನ, ನಾನು ಇವಾಗ ತೋರ್ಸಾಕತ್ತಿರೋದು ಹೊಸ ದೇವಸ್ಥಾನ ಇದೆ. ಮೂಲ ಸ್ಥಳಕ್ಕೂ ಅಂದ್ರೆ 4 ಕಡೆ ಬಾಗ್ಲದಾವ ಮೂಲ ಸ್ಥಳದೊಳಗೆ. ಇದು ಹೊಸ ದೇವಸ್ಥಾನ. ಇಲ್ಲೇ ಅಜ್ಜನವ್ರು ಕುಂತಿರ್ತಾರೆ. ದೇವಿಯಲ್ಲಿ ಬೇಡ್ಕೋರಿ, ನೀವು ನಿಮ್ಮೇನು ಸಮಸ್ಯೆ ಐತಿ ಅದನ್ನು ಬೇಡ್ಕೋರಿ ಅಂತ ಹೇಳ್ತಾರೆ ರೀ. ನಾವು ಬೇಡ್ಕೊಂಡಿಂದ ಹುತ್ತದ ಮಣ್ಣು ಪ್ರಸಾದವಾಗಿ ನಮಗೆ ಕೊಡ್ತಾರೆ ರೀ. ಹೂವು ಹಣ್ಣು ಪ್ರಸಾದವಾಗಿ ನಮಗೆ ಕೊಡ್ತಾರೆ ರೀ. ಭಾಳ ನಂಬಿಕೆ ಬಂತು ನನಗೆ ಈ ದೇವಸ್ಥಾನದ ಬಗ್ಗೆ. ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡೇನೆ ಅಷ್ಟೆ. ಇಲ್ಲೇ ನಾಗದೇವರ ಪ್ರತಿಮೆ ಐತ್ರಿ. ಅದು ಪ್ರದಕ್ಷಿಣೆ ಹಾಕುವಂಗಷ್ಟು ದೊಡ್ಡದಾಗೇ ಐತಿ. ಇದ್ರದ್ದು 7ರ ನಂಟು ಐತ್ರಿ. ಒಂದು ಏನಂದ್ರೆ ಇದು 7 ಫೀಟ್ 7 ಇಂಚ್ ಐತ್ರಿ ಇದು ಮೂರ್ತಿ. ಇದ್ರ ತೂಕ 77 ಕ್ವಿಂಟಲ್ ಐತ್ರಿ. ಆಮೇಲೆ 7 ಅಡಿ ಹಾವು ರೀ ಇದು ದೇವ್ರು. ತೋರಿಸ್ತೀನಿ ನಾನು ಇವಾಗ ಅದನ್ನು. ಆಮೇಲೆ ಇಲ್ಲೇ ಚಿಕ್ಕದಾಗಿ ಒಂದು ಸ್ವಲ್ಪ ದೇವ್ರುಗಳನ್ನು ಮಾಡ್ಯಾರ. ಆಮೇಲೆ ಪ್ರದಕ್ಷಿಣೆ ಕಟ್ಟೆ ಮಾಡ್ಯಾರ. ಆಮೇಲೆ ನಾಗದೇವರ ಮೂರ್ತಿಗಳನ್ನು ಮಾಡ್ಯಾರ. ನಿಮಗೆ ಏನೋ ನಾಗದೇವರ ಸಮಸ್ಯೆ, ನಾಗದೋಷ ಇತ್ತಂದ್ರೆ, ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯ ಬೇಕಂದ್ರೆ ಇಲ್ಲಿ ಖಂಡಿತವಾಗ್ಲೂ ಬರ್ರಿ, ಬೇಡ್ಕೋರಿ, ನಿಮ್ಮ ಆಸೆಗಳಲ್ಲೆಲ್ಲ ನೆರವೇರ್ತಾವ್ರಿ.
ನಾನಿವಾಗ ಹೇಳಿದ್ನಲ್ಲ ಆ ಸ್ಥಳಕ್ಕೆ ಬಂದಿರಿ. ನೋಡ್ರಿ ಎಷ್ಟು ಚೆನ್ನಾಗೈತಿ. ನಮ್ಮ ಕೈಯಿಂದನೇ ಅಭಿಷೇಕ ಮಾಡಿಸ್ತಾರೆ ರೀ ಇಲ್ಲಿ. ಮ್ಯಾಲೆ ಹತ್ತಿ ಸ್ಟೆಪ್ ಅದಾವ್ರಿ ಆ ಕಡೆ ಈ ಕಡೆ. ನೋಡಿದ್ರನ ಒಂದು ಖುಷಿ ಬರುತ್ತೆ ರೀ ದೇವಸ್ಥಾನನ. ಇಂಥ ನಾಗ ದೇವತನ್ನ ನಾ ಯಾವ ದೇವಸ್ಥಾನದಾಗೂ ನೋಡಿರಲಿಲ್ಲ ಇಷ್ಟು ದೊಡ್ಡದಾಗಿ. ಆಮೇಲೆ ನಮ್ಮ ಕೈಯಿಂದನೇ ಅಭಿಷೇಕ ಮಾಡಿಸಿ ಪ್ರದಕ್ಷಿಣೆ ಹಾಕಿಸ್ತಾರೆ ರೀ. ಭಾಳ ಚೆನ್ನಾಗೈತಿ ದೇವಸ್ಥಾನ. ಒಂದು ಸತಿ ಈ ಕಡೆ ಬಂದ್ರೆ ಅಂದ್ರೆ ಭೇಟಿ ಕೊಡ್ರಿ, ಜೋಗ್ ಫಾಲ್ಸಿಗೆ ಬಂದ್ರೆ ಅಂದ್ರೆ. ಇಲ್ಲಿಂದ ಮುಂದ್ಗಡೆ ಕಾಣಿಸ್ತಿರೋದ್ರಿ ನವಗ್ರಹ ಮೂರ್ತಿ. ಭಾಳ ವಿಶೇಷ ಐತ್ರಿ ನವಗ್ರಹ ಮೂರ್ತಿ ಇದೆ. ಈ ನವಗ್ರಹದ ಮೂರ್ತಿ ನಾ ಎಲ್ಲಿ ನೋಡಿರಲಿಲ್ಲ ಈ ಥರ. ಧರ್ಮದರ್ಶಿಗಳ ಕನಸಲ್ಲಿ ಬಂದು ಇದೇ ಥರ ಮೂರ್ತಿ ಕೆತ್ತಿಸ್ಬೇಕಂತ ಸೂಚನೆ ಆಗಿರ್ತದಂತ. ಅವಾಗ ಅದೇ ಥರ ನವಗ್ರಹ ಮೂರ್ತಿನ ಕೆತ್ತಿಸಿಟ್ಟಾರ್ರಿ ಅಲ್ಲಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ. ಒಂದು ಸತಿ ನೀವು ಅದನ್ನ ಇದ್ರಿಗೆ ನೋಡಿದಾಗ ಗೊತ್ತಾಗುತ್ತೆ ನಾನು ವಿಡಿಯೋದನ್ಕಿಂತನೂ. ಆಮೇಲೆ ಏನು ಬೇಡ್ಕೊಂಡ್ರು ಹೂವಿನ ಹರಕೆ ಇರುತ್ತೆ, ಬಳೆ ಹರಕೆ ಇರುತ್ತೆ. ನೀವು ಬೇಡ್ಕೊಂಡು ಹೋಗ್ಬೇಕು. ಅನ್ನಪ್ರಸಾದ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಅವ್ರು ಹೇಳ್ತಾರೆ ರೀ ಅಲ್ಲಿ. ನಿಮ್ಮ ಹರಕೆ ನಿಮ್ಮದು ಎಲ್ಲ ಆಸೆಗಳ ಈಡೇರಿದ ಮ್ಯಾಗ ಬಳೆ ನೋಡ್ರಿ ಅಲ್ಲಿ ಎಷ್ಟು ಇಟ್ಟಾರ. ಆಮೇಲೆ ತೂಕ ಅವ್ರು ತೂಕನ ಕೊಟ್ಟು ಹೋಗ್ತಾರೆ ಇಲ್ಲಿ. ಆಮೇಲೆ ಪಾಪು ಆತಂದ್ರೆ ಅದ್ರ ತೂಕದ ಅನ್ನದಾನ, ಬಳೆ ಹರಕೆ ಏನೇನು ಬೇಡ್ಕೊಂಡಿರ್ತಾರ ಅದನ್ನೆಲ್ಲ ಮಾಡಿ ಹೋಗ್ತಾರೆ ರೀ ಇಲ್ಲಿ. ಬಸ್ಸಿನ ವ್ಯವಸ್ಥೆ ಅಷ್ಟು ಐತೋ ಇಲ್ಲೋ ಗೊತ್ತಿಲ್ಲ ರೀ ನನಗೆ. ನಾವು ಸ್ವಂತ ವ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ಬಸ್ ಆವಾಗೊಂದು ಇವಾಗೊಂದು ಅದಾವಂತ. ಅಷ್ಟು ಭಾಳ ಬಸ್ ಇಲ್ಲ ಅಂತಲ್ಲಿ. ಆಮೇಲೆ ಕಾಡೊಳಗೆ ಐತ್ರಿ, ಮಧ್ಯದ ಕಾಡಿನಲ್ಲಿ ಐತಿದೆ ದೇವಸ್ಥಾನ. ಆಮೇಲೆ ಅನ್ನಪ್ರಸಾದ ಅಂತೂ 24 hours ಕಂಟಿನ್ಯೂ ಅನ್ನಪ್ರಸಾದ ಇರುತ್ತೆ ರೀ. ಬೆಳಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ಅನ್ನಪ್ರಸಾದ ಅಂತೂ 3 ಹೊತ್ತು ಇರುತ್ತೆ ರೀ. ಎಷ್ಟು ಜನ ಅಂದ್ರೆ ಅಷ್ಟು ಜನ ಇದ್ರಿ. ಸ್ವಲ್ಪ ಸ್ವಲ್ಪ ಜನನ ಬಿಡಾತಿದ್ರು ಪ್ರಸಾದಕ್ಕೆ. ನಾನು ಎಷ್ಟು ತಿಳ್ಕೊಂಡೇನಿ ಅಷ್ಟನ್ನು ಮಾಹಿತಿ ಕೊಟ್ಟೇನಿ ರೀ. ನಿಮಗೆ ಹೆಂಗೆ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಆಮೇಲೆ ಇದು ನಾವು ಹೊಂಟೇವಿ ಇವಾಗ ಮೂಲ ಸ್ಥಳ. ಹುತ್ತದೊಳಗೆ ಬೆಳೆದತ್ರಿ ದೇವಿ, ಅದ ಮೇನ್ ಇರುದ್ರಿ. ತೋರಿಸ್ತೀನಿ ನಾನು. ಈ ದೇವಿಗೆ 4 ಕಡೆ ಬಾಗ್ಲದಾವ್ರಿ. ಮೂಲ ಸ್ಥಳ ರೀ ಇದು. ತೋರ್ಸಾಕತ್ತಿರೋದು ಹುತ್ತದೊಳಗೆ ಎಷ್ಟು ಚೆನ್ನಾಗಿ ಬೆಳೆದತ್ತಂತ ನೋಡ್ರಿ. ನಾನು ಜೂಮ್ ಮಾಡಿನೂ ತೋರಿಸ್ತೀನಿ ಸ್ವಲ್ಪ ನೋಡ್ರಿ. ನೆಲದಿಂದ 12 ಅಡಿ ಮೇಲೆ ಮೂರ್ತಿ ಬೆಳೆದೈತ್ರಿ ಇದು. ಕೆಳಗಿರೋದೆಲ್ಲ ಫುಲ್ ಹುತ್ತಾನ ರೀ ಅದು. ಆಮೇಲೆ 4 ಕಡೆ ಬಾಗ್ಲ ಅದಾವೆ. 4 ಕಡೆದ್ದು ನಾನು ವಿಡಿಯೋ ಮಾಡ್ಕೊಂಡೇನಿ. ಅದು ಸೂಚನೆ ಆಗಿಂದ 4 ಕಡೆ ಬಾಗ್ಲ ಮಾಡ್ಯಾರ ರೀ. ಉತ್ತರಾಭಿಮುಖ, ದಕ್ಷಿಣಾಭಿಮುಖ, ಪೂರ್ವಾಭಿಮುಖ, ಪಶ್ಚಿಮಾಭಿಮುಖ. ಅಂದ್ರೆ 4 ದಿಕ್ಕಿಗೂ 4 ಬಾಗಿಲುಗಳನ್ನು ಮಾಡ್ಯಾರ. 4 ಕಡೆ ಮುಖ ಐತಿ. ಅದೆಲ್ಲ ಆ ಥರ ಸೂಚನೆ ಆಗಿಂದ ಆ ಥರ 4 ಬಾಗ್ಲ ಮಾಡ್ಯಾರಂತ್ರಿ ಅಲ್ಲಿ. ಮೊದಲು ಒಂದು ಕಡೆ ಇತ್ತಂತದ್ದು. ಆಮೇಲೆ ಆ ಥರ ಸೂಚನೆ ಆಗಿಂದ 4 ಕಡೆ ಬಾಗ್ಲನ್ನು ಮಾಡ್ಯಾರಲ್ಲಿ. 2 ದೇವಸ್ಥಾನ ಅದಾವ್ರಿ ಅಲ್ಲಿ. ಅಂದ್ರೆ ಮೂಲ ಸ್ಥಳ ಐತಿ. ಆಮೇಲೆ ಆ ಕಡೆ ಈಗ ಹೊಸದಾಗಿ ಒಂದು ಮತ್ತೆ ದೇವಸ್ಥಾನ ಮಾಡ್ಯಾರ. ಫಸ್ಟ್ ತೋರಿಸಿದ್ನಲ್ರಿ ಅದು ಹೊಸದು. ಇಲ್ಲಿ ನೋಡಾತಿರ್ ನೋಡ್ರಿ, ಹುತ್ತದ್ದು ಪೂರ್ತಿ ಕ್ಲಿಯರಾಗಿ ನಿಮಗೆ ಕಾಣಾತತ್ ಅನ್ಕೊಳ್ತೇನೆ ನಾನು. ಹುತ್ತದೊಳಗೆ ಪೂರ್ತಿ ಬೆಳೆದಾಡ್ರಿ ದೇವಿ. ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡ್ತಾರ್ರಿ. ಪ್ರತಿಯೊಂದಕ್ಕೂ ನೀವು ಅದನ್ನು ಉಪಯೋಗ ಮಾಡ್ಕೋಬೋದು ಪ್ರಸಾದವಾಗಿ. ಇವಾಗ ದೇವಿ ದರ್ಶನನ ಮುಗಿಸ್ಕೊಂಡು ಭೂತರಾಜ ಅಂದ್ರೆ ಇದು ಒಂದು ದೇವ್ರಿ. ಇಲ್ಲಿ ಹೊಂಟೇವಿ ನಾವು. ಇಲ್ಲಿದೇನು ವಿಶೇಷತೆ ಅಂದ್ರೆ ಇಲ್ಲಿ ಕೋರ್ಟ್ ಕೇಸ್ ಅಥವಾ ಮೋಸ ಮಾಡಿದವರು, ಕಳ್ತನ, ನಿಮ್ದೇನೋ ಬಂಗಾರ ದುಡ್ಡು ಕಳ್ತನ ಆಗೈತೆ ಅಂದ್ರೆ, ಯಾರೋ ನಿಮಗೆ ಅನ್ಯಾಯ ಮಾಡ್ಯಾರ, ಏನೋ ಒಟ್ಟು ತೊಂದ್ರೆ, ಯಾರೋ ನಿಮಗೆ ತೊಂದ್ರೆ ಕೊಡಾಕತ್ತಾರ ಅಂದ್ರೆ ಇಲ್ಲಿ ಬೇಡ್ಕೋಬೇಕಂತ್ರಿ. ಅದು ಎಲ್ಲ ಪರಿಹಾರ ಆಗ್ತದಂತ. ಭೂತರಾಜ ರೀ ಇಲ್ಲಿ. ಆಮೇಲೆ ಚೀಟಿ ಒಳಗೆ ಬರೆದು ಹಾಕ್ತಾರಂತ್ರಿ. ಕೋರ್ಟ್ ಕೇಸ್ ಇದ್ರೆ ನಿವಾರಣೆ ಆಗಲಿ ಅಂತೇಳಿ ಬರೆದು ಹಾಕೋದು. ಆಮೇಲೆ ಒಳ್ಳೆಯದನ್ನು ಮಾಡಿರಿ ಅಂತ ನನ್ನ ಅಭಿಪ್ರಾಯ ರೀ. ಯಾರಿಗೂ ಕೆಟ್ಟದ್ದನ್ನು ಬೈಸಾಕೆ ಹೋಗ್ಬೇಡ್ರಿ, ಬರೆದು ಹಾಕೋದು ಅದು ಅಂಥೇಳಿ ನನ್ನ ಅಭಿಪ್ರಾಯ ರೀ. ಆಮೇಲೆ ನಾವು ಕೆಟ್ಟದ್ದು ಅಂದ್ಕೊಂಡ್ರು ದೇವರು ಅದನ್ನು ನಡೆಸ್ಕೊಡೋದಿಲ್ಲ ರೀ. ಒಳ್ಳೇದಿದ್ರೆ ಮಾತ್ರ ನಡೆಸ್ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ ರೀ. ಒಳ್ಳೇದನ್ನು ಬೇಡ್ಕೊರಿ.
ಇದೇ ನೋಡ್ರಿ ಅದು ದೇವಸ್ಥಾನ ಭೂತರಾಜ ಅಂದ್ರೆ ನಿಮ್ಮ ಹರಕೆ ಎಲ್ಲ ತೀರಿದ ಮ್ಯಾಗ ಇಲ್ಲೇ ಕುಂಬಳಕಾಯಿ ತಂದು ಕೊಡ್ಬೇಕ್ರಿ. ನನಗೆ ಎಷ್ಟು ಗುರ್ತೈತಿ ಎಷ್ಟು ಮಾಹಿತಿ ಗುರ್ತೈತಿ ಅಷ್ಟನ್ನು ಮಾಹಿತಿ ಕೊಡೋಕೆ ಪ್ರಯತ್ನ ಪಟ್ಟೇನಿ ರೀ ನಾನು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಎಲ್ಲರೂ ತಪ್ಪದೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನಮಸ್ಕಾರ ರೀ.